ವೆಲ್ಕಮ್ ಟು ಅಶ್ವಿನಿ ಕನಸು ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ತಾ ಫ್ರೆಂಡ್ಸ್, ಹಾಗೆ ಬಂದು ಇವತ್ತಿನ ಒಂದು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಆ ರಾಯರನ್ನ ನಂಬಿದ ಮೇಲೂ ಇಷ್ಟೊಂದು ಕಷ್ಟನ ಅಂತ ಅನ್ನಿಸ್ತದೆ. ಅದು ಪ್ರತಿಯೊಬ್ಬರಿಗೂ ಕೆಲವರಿಗೆ ಕಾಡುವಂಥದ್ದು. ಮತ್ತು ಹಾಗೆ ನನಗೂ ತುಂಬ ಸಲ ಅನುಭವ ಆಗಿದೆ. ನಾನು ರಾಯರನ್ನ ಎಷ್ಟು ನಂಬ್ತೀನಿ ಅಂದರೆ, ನನಗೆ ರಾಯರು ಬಿಟ್ಟರೆ ಬೇರೆ ಪ್ರಪಂಚನೇ ಇಲ್ಲ. ನನ್ನ ಒಂದೊಂದು ಹೆಜ್ಜೆಯಲ್ಲೂ ರಾಯರಿದ್ದಾರೆ. ಆದರೆ ಒಂದೊಂದ್ಸಲಿ ಕಷ್ಟಗಳನ್ನ ನೋಡಬೇಕಾದ್ರೆ ರಾಯರನ್ನ ನಾವು ಇಷ್ಟು ನಂಬಿದ್ರೂ ಇಷ್ಟೊಂದು ಕಷ್ಟನ ಇಷ್ಟೊಂದು ಅನುಭವಿಸ್ತಾ ಇದ್ದೀವ ಅಂತ ಅನ್ನಿಸ್ಬಿಡುತ್ತೆ. ಯಾಕಂದರೆ ಎಲ್ಲ ವಿಷಯದಲ್ಲೂ ಕಷ್ಟಗಳು, ಒಂದು ಕಷ್ಟ ಮುಗೀತು ಇನ್ನೊಂದು ಸಲ ಅನ್ನಿಸ್ದಾಗ ಎಷ್ಟೋ ಸಲ ನನಗೆ ತುಂಬ ಸಲ ಅನುಭವ ಆಗಿದೆ. ನಾನು ರಾಯರನ್ನ ಪೂಜೆ ಮಾಡ್ತಾಯಿದ್ರು ನನಗೆ ಇಷ್ಟು ಕಷ್ಟನ ಅಂತ. ಯಾಕಂದರೆ ರಾಯರ ಇಚ್ಛೆ ಇಲ್ಲದಂತೆ ನಾವು ಪೂಜೆ ಮಾಡೋಕ್ಕಾಗಲ್ಲ. ಯಾಕಂದರೆ ಅವರ ಅನುಮತಿ ಇದ್ದರೆ ಮಾತ್ರ ನಾವು ರಾಯರನ್ನ ಪೂಜೆ ಮಾಡೋಕ್ಕಾಗೋದೇ ವಿನಃ ನಾವು ರಾಯರದ್ದು ಒಂದು ವಿಗ್ರಹ ಆಗಲಿ, ಒಂದು ಪ್ರಸಾದ ಆಗಲಿ, ಒಂದು ಫೋಟೋ ಮನೆಗೆ ಬರಬೇಕಾದ್ರೂ ರಾಯರ ಇಚ್ಛೆ ಆಗಿರುತ್ತೆ. ಅದು ಅವರ ಅನುಗ್ರಹದಿಂದ. ಅಂದರೆ ರಾಯರು ಸ್ಟಾರ್ಟಿಂಗ್ ಬಂದಾಗ ನಮಗೆ ಸ್ವಲ್ಪ ಒಂದು ನಾನಿದ್ದೀನಿ ಅನ್ನೋ ಧೈರ್ಯ ಕೊಡ್ತಾರೆ. ಮತ್ತು ಒಂದು ಸಲ ತುಂಬ ಕುಗ್ಗಿಸ್ಬಿಡ್ತಾರೆ. ಏಕೆ ಅಂದರೆ ಪರೀಕ್ಷೆ ಮಾಡ್ತಾ ಇರ್ತಾರೆ ರಾಯರು, ಇವರು ನಮ್ಮನ್ನು ಯಾವ ಥರ ತಗೋತಾರೆ ಅಂತ. ಫ್ರೆಂಡ್ಸು, ಎಷ್ಟೋ ಜನ ರಾಯರನ್ನ ನಂಬಿ ನಮಗೆ ಏನು ಪ್ರಯೋಜನ ಆಗಿಲ್ಲ ಅಂತ ಫೋಟೋ ತೊಗೊಂಡೋಗಿ ವಾಪಸ್ಸು ದೇವ್ರ ಸ್ಥಾನದಲ್ಲಿ ಹಳ್ಳಿಕಟ್ಟೆ ಹತ್ರ ಇಟ್ಟಿರೋದು ನೋಡುಂಟು. ಏಕೆಂದರೆ ರಾಯರು ಅಷ್ಟು ಕಷ್ಟ ಕೊಡ್ತಾರೆ ಫ್ರೆಂಡ್ಸ್. ನಿಜವೂ ರಾಯರು ಏಕದಮ್ ನಮಗೆ ಒಳ್ಳೇದನ್ನ ಮಾಡೋಕ್ಕೋಗಲ್ಲ. ಎಷ್ಟು ಪರೀಕ್ಷೆ ಮಾಡ್ತಾರೆ ಅಂದರೆ ಅದು ನಾವು ಯಾರೂ ಊಹಿಸೋಕ್ಕಾಗಲ್ಲ. ಅಷ್ಟು ಕಷ್ಟಗಳನ್ನ ಕೊಡ್ತಾರೆ. ಯಾಕಂದರೆ ನಮ್ಮ ಮನಸ್ಸಿಗೆ ರಾಯರನ್ನೇ ಪೂಜೆ ಮಾಡಬಾರ್ದು, ರಾಯರ ಫೋಟೋನೇ ತೊಗೊಂಡೋಗಿ ಇಟ್ಬಿಡಬೇಕು ಅಂತ. ಫ್ರೆಂಡ್ಸ್, ಇದು ಎಕ್ಸಾಂಪಲು ನನಗೆ ಅನುಭವ ಆಗಿದೆ ಇತ್ತೀಚೆಗೆ. ಯಾಕೆ ಅಂದರೆ ನಾನು ತುಂಬಾ ರಾಯರನ್ನ ನಂಬ್ತೀನಿ. ಆದರೆ ನನಗೆ ಇತ್ತೀಚೆಗೆ ಮನೇಲಿ ಇಷ್ಟು ಕಷ್ಟಗಳು ನೋಡ್ತಾ ಇದ್ದಾಗ ಆ ರಾಯರ ಫೋಟೋನೇ ತೊಗೊಂಡು ಮನೆಯಿಂದ ಹೊರಗಡೆ ಇಟ್ಬಿಡೋಣ ಅಂತ ಎಷ್ಟೋ ಸಲ ನನಗೆ ಅನುಭವ ಆಗ್ತಾಯಿತ್ತು. ರಾಯರಿಲ್ಲ ನಮ್ಮ ಇದಕ್ಕೆ ಪಾಲಿಗಿಲ್ಲ ಅಂತ. ಯಾಕಂದರೆ ಅಷ್ಟು ಒಂದು ನೋವುಗಳನ್ನ ಕೊಡ್ತಾಯಿದ್ರೆ, ಅಷ್ಟೊಂದು ಏಟುಗಳನ್ನ ತಡ್ಕೋತಾ ಇದ್ದರೆ ಒಂದು ಮನುಷ್ಯ ಎಲ್ಲಿಗಂಟ ತಡಿಬೋದು ಅಲ್ಲಿಗಂಟ ತಡೆಯೋಕ್ಕಾಗುತ್ತೆ. ತೀರಾ ಇಷ್ಟೊಂದು ಕಷ್ಟ ದಿನಗಳನ್ನ ಕೊಡ್ತಾಯಿದ್ದಾರೆ ರಾಯರು ಅಂದರೆ ಎಲ್ಲೋ ಯಾವುದೋ ಒಂದು ಮೂಲೆಯಲ್ಲಿ ನಮಗೂ ಒಳ್ಳೆ ಜೀವನ ಇಟ್ಟಿರ್ತಾನೆ ಅಂತಲೇ ಅರ್ಥ. ಎಷ್ಟು ಏಟು ಕೊಡ್ತಾನೆ ಅಷ್ಟು ಏಟನ್ನು ನಾವು ತಡಿಬೇಕು. ಅದು ತಡೆದಾಗ್ಲೇ ನಾವಾಗಕ್ಕೆ ಸಾಧ್ಯ. ಎಷ್ಟು ಕಷ್ಟ ಕೊಡ್ತೀರ ರಾಯರೇ, ಕೊಡಿ ಅಂತ ಅವ್ರಿಗೊಂದು ತುಪ್ಪದ ದೀಪ ಹಚ್ಚಿ ಬಿಟ್ಬಿಡ್ಬೇಕು. ಫ್ರೆಂಡ್ಸ್, ನಾನು ಇತ್ತೀಚೆಗೂ ಹಾಗೆ ಆಗ್ಬಿಟ್ಟಿದ್ದೀನಿ. ಯಾಕಂದರೆ ನಾವು ಏನೇ ಮಾಡಿದ್ರು ಸಕ್ಸಸ್ಸು ಅಂತ ಕಾಣದೇ ಇದ್ದಾಗ, ಜೀವನದಲ್ಲಿ ನನಗೆ ಯಾರೂ ಇಲ್ಲ, ನೀವೇ ರಾಯರೇ ಅಂತ ನಿಂತಾಗಲೂ ರಾಯರು ನಮ್ಮ ಜೊತೆ ಇಲ್ಲ ಅಂದಾಗ ತುಂಬಾ ಬೇಜಾರಾಗುತ್ತೆ. ಹಂಗೆ ಅಂದ್ಕೊಂಡು ರಾಯರು ಅನುಗ್ರಹ ಇಲ್ಲದಂತೆ ಸುಖನೇ ಆಗಲಿ ದುಃಖನೇ ಆಗಲಿ ನೋವೇ ಆಗಲಿ ಬರೋಕ್ಕೆ ಕಾರಣನೇ ರಾಯರಾಗಿರ್ತಾರೆ. ಅಲ್ಲಿ ಯಾವ ಪಾತ್ರ ಅಂದರೆ, ಈಗ ಒಂದು ಕಷ್ಟ ಬರ್ತಾಯಿದೆ ಅಂದರೆ ನಿನ್ನ ಜೀವನದಲ್ಲಿ ಯಾರು ನಿನ್ನ ಜೊತೆಗೆ ನಿಂತ್ಕೋತಾರೆ ಅನ್ನೋದನ್ನ ರಾಯರು ನಮಗೆ ಪರೀಕ್ಷೆ ಮಾಡಿ ತೋರಿಸ್ಕೊಡ್ತಾರೆ. ಹಾಗೆ ನಿನ್ನ ಖುಷೀಲಿ ಯಾರಿರ್ತಾರೆ ನೋಡು ಅನ್ನೋದಕ್ಕೂ ಪರೀಕ್ಷೆ ಮಾಡ್ತಾರೆ. ನಿನ್ನ ದುಃಖದಲ್ಲಿದ್ದಾಗ, ತೀರಾ ನಿನ್ನ ಕಷ್ಟದಲ್ಲಿದ್ದಾಗ ನಿನಗೆ ಯಾರು ಹೆಗಲು ಬಂದು ಆ ಕ್ಷಣಕ್ಕೆ ಸಹಾಯ ಮಾಡ್ತಾರೆ ನೋಡು ಅನ್ನೋದು ಪರೀಕ್ಷೆ ಮಾಡ್ತಾರೆ ರಾಯರು. ಇದು ರಾಯರ ಪರೀಕ್ಷೆ ಅಂತ ತಿಳ್ಕೊಬೇಕು ನಾವು. ಯಾಕಂದರೆ ಅದಕ್ಕೋಸ್ಕರ ನಾವು ರಾಯರ ಫೋಟೋ ತೊಗೊಂಡೋಗಿ ಹಳ್ಳಿ ಕಟ್ಟೆಗಿಡೋದು ಇಷ್ಟೊಂದು ಕಷ್ಟನ ಅಂತ ಅಂದ್ಕೋಬಾರ್ದು. ಯಾಕಂದರೆ ನಮ್ಮ ಜೊತೆಗೆ ಯಾರು ಗಟ್ಟಿಯಾಗಿ ನಿಲ್ತಾರೆ ಅಂತ ಹೆಜ್ಜೆ ಹೆಜ್ಜೆಗೂ ರಾಯರು ನಮಗೆ ಪರೀಕ್ಷೆಗಳನ್ನ ಕೊಡ್ತಾಯಿದ್ದಾರೆ. ಈ ಪರೀಕ್ಷೆಯಲ್ಲಿ ನಮಗೆ ನಾವು ಜಯಿಸಬೇಕು. ನಾವು ರಾಯರನ್ನ ಒಂದು ಬಿಟ್ಟು ನಮ್ಮ ಮನಸ್ಥಿತಿನ ನಾವು ಸ್ಮಿತವಾಗಿ ಇಟ್ಕೊಂಡು, ಕಷ್ಟ ಕೊಡಿ ರಾಯರೇ ಇನ್ನೂ ಕೊಡಿ ಅಂದ್ಕೊಂಡಷ್ಟು ರಾಯರು ನಾನು ಕಷ್ಟ ಕೊಟ್ಟಿದ್ದೀನಿ ಅದು ತಡೆಯೋ ಶಕ್ತಿ ಇವಳಿಗಿದೆ ಅಂತ ಅಂದ್ಕೊಂಡು ನಮ್ಮನ್ನು ಇನ್ನೂ ಮುಂದಕ್ಕೆ ಒಂದು ಹೆಜ್ಜೆ ದಾರಿ ಕೊಡ್ತಾರೆ ಅಂತ ನನ್ನ ಅನುಭವದ ಮಾತು. ಹಾಗಾಗಿ ನಮಗೆ ಯಾರು ನಿಂತ್ಕೋತಾರೆ, ನಿಮ್ಮ ತೀರಾ ಕಷ್ಟದಲ್ಲಿ ಯಾರು ನಿಮ್ಮ ಜೊತೆಗೆ ಇರ್ತಾರೆ ಅನ್ನೋದನ್ನ ರಾಯರು ನಮಗೆ ಪರೀಕ್ಷೆ ಮಾಡೋಕ್ಕೆ ಒಂದೊಂದು ಪರೀಕ್ಷೆಗಳನ್ನ ಕೊಡ್ತಾರೆ. ದಯವಿಟ್ಟು ಯಾರು ಸೋಲಬೇಡಿ ಫ್ರೆಂಡ್. ರಾಯರ ನಂಬಿದವರಿಗೆ ಯಾವತ್ತೂ ಕಷ್ಟ ಅನ್ನೋದಿಲ್ಲ. ಯಾವುದಾರ ರೂಪದಲ್ಲಿ ರಾಯರೇ ಬಂದು ನಮಗೆ ಸಹಾಯ ಮಾಡ್ತಾರೆ, ರಾಯರೇ ಕೈ ಹಿಡಿತಾರೆ. ಕಷ್ಟ ದಿನಗಳಲ್ಲಿ ಯಾವುದೋ ರೂಪದಲ್ಲಿ ರಾಯರು ನಮ್ಮನ್ನ ಬಂದು ಕೈ ಹಿಡಿತಾರೆ. ಅದು ನನಗೆ ತುಂಬಾ ಅನುಭವದ ಒಂದು ಮಾತು. ಹಾಗಾಗಿ
ನಾನು ನಿಮ್ಗೆ ಹೇಳ್ತೀನಿ, ರಾಯರ ಬಂದಂಬದ ಮೇಲೆ ಇಷ್ಟೊಂದು ಕಷ್ಟನಾ ಅಂತ ಅಂದ್ಕೋಬೇಡಿ. ಸುಖ ದಿನ ನಿದ್ದೆ ಇರುತ್ತೆ. ಪೂಜ್ಯಾಯ ರಾಘವೇಂದ್ರ.